ಪಿಂಚಣಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ನಿಮ್ಮ ಪಿಂಚಣಿ ಹಣವನ್ನು 6,000ಕ್ಕೆ ಏರಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಹೋಗಿದೆ. ಅತಿ ಶೀಘ್ರದಲ್ಲೇ ಪೆನ್ಷನ್ ಕೂಡ ಜಾಸ್ತಿ ಆಗುತ್ತೆ. ಹೌದು, ಕರ್ನಾಟಕ ಸರ್ಕಾರದಿಂದ ವಿವಿಧ ರೀತಿಯ ಪೆನ್ಷನ್ ಹಣಗಳು ಜಾರಿಯಲ್ಲಿವೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪೆನ್ಷನ್ ಅಮೌಂಟ್ ಬರ್ತಾ ಇದೆ. ವೃದ್ಧಾಪ್ಯ ವೇತನ ಆಗಿರಬಹುದು, ಮನಸ್ವಿನಿ ಯೋಜನೆ ಅಡಿಯಲ್ಲಿ ಬರುವಂಥ ಪೆನ್ಷನ್ ಆಗಿರಬಹುದು, ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ ವಿಧವಾ ವೇತನ ಆಗಿರಬಹುದು, ಆಮೇಲೆ ಅಂಗವಿಕಲ ವೇತನ ಆಗಿರಬಹುದು, ವಿವಿಧ ರೀತಿಯ ಪೆನ್ಷನ್ ಅಮೌಂಟ್ಗಳು ಕರ್ನಾಟಕ ಸರ್ಕಾರದಿಂದ ಜಾರಿಯಲ್ಲಿದೆ. ಪ್ರತಿ ತಿಂಗಳು ಕೂಡ ಅಮೌಂಟ್ ಮಿಸ್ ಆಗದೆ ಬರ್ತಾನೆ ಇರುತ್ತೆ. ಈ ರೀತಿಯ ಪೆನ್ಷನ್ ಅಮೌಂಟ್ಗಳನ್ನ ಜಾಸ್ತಿ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಆಗಾಗ ಮನವಿಗಳು ಸಲ್ಲಿಸ್ತಾನೆ ಇರ್ತಾರೆ. ಈ ಸಲ ಜಾಸ್ತಿ ಮಾಡಬಹುದು ಅಥವಾ ಮುಂದಿನ ಬಜೆಟಲ್ಲಿ ಜಾಸ್ತಿ ಮಾಡಬಹುದು ಅನ್ನೋ ನಿರೀಕ್ಷೆಗಳು ಕೂಡ ಇರುತ್ತೆ. ಸೊ ಸದ್ಯಕ್ಕೆ ಒಂದು ಪೆನ್ಷನ್ ಅಮೌಂಟ್ನ 6,000 ರೂಪಾಯಿಗೆ ಏರಿಕೆ ಮಾಡಿ ಅಂತ ನಮ್ಮ CM ಸಿದ್ದರಾಮಯ್ಯ ಅವರಿಗೆ ಮನವಿನ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಯಾವ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡ್ತಾರೆ? ಈಗ 2,200 ರೂಪಾಯಿ ಪೆನ್ಷನ್ ಅಮೌಂಟ್ನ ಕೊಡ್ತೀವಿ ಅಂತ ಕೂಡ ಎಲ್ಲ ಕಡೆ ಹೇಳ್ತಾ ಇದ್ದಾರಲ್ಲ, ಅದು ಜಾಸ್ತಿ ಆಗುತ್ತಾ? ಮತ್ತೆ ಇವಾಗ ನೀವು ಹೇಳ್ತಿರೋದು ಜಾಸ್ತಿ ಆಗುತ್ತಾ ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಅರ್ಧ ಬರ್ಧ ವಿಡಿಯೋ ನೋಡ್ಬಿಟ್ಟು ಯಾರು ಕೂಡ ಕಮೆಂಟ್ ಮಾಡಬೇಡಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಖಂಡಿತವಾಗ್ಲೂ ಸಿಗುತ್ತೆ. ಈಗ ಕರ್ನಾಟಕದಲ್ಲಿ ನಾನು ಈಗಾಗಲೇ ಹೇಳ್ದಿರೋ ರೀತಿಗೆ ವಿವಿಧ ರೀತಿಯ ಪೆನ್ಷನ್ ಅಮೌಂಟ್ಗಳು ಜಾರಿಯಲ್ಲಿದೆ. ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ 75 ವರ್ಷ ಮೇಲ್ಪಟ್ಟವರಿಗೆ 1,200 ರೂಪಾಯಿ ಅಮೌಂಟ್ ಸಿಗ್ತಾ ಇದೆ. ವೃದ್ಧಾಪ್ಯ ವೇತನ ಹಣ ಏನ್ ಬರ್ತಾ ಇದೆ ಅದು 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಬರ್ತಾ ಇದೆ. ವಿಧವಾ ವೇತನ ಬಂದು 800 ರೂಪಾಯಿ ಬರ್ತಾ ಇದೆ. ಮನಸ್ವಿನಿ ಯೋಜನೆ ಅಡಿಯಲ್ಲಿಯೂ ಕೂಡ 600 ರೂಪಾಯಿ ಅಮೌಂಟ್ 800 ರೂಪಾಯಿ ಅಮೌಂಟ್ ಪ್ರತಿ ತಿಂಗಳು ಕೂಡ ನಿಮಗೆ ಬರ್ತಾ ಇದೆ. ಈಗ ಅಂಗವಿಕಲ ಪೆನ್ಷನ್ ಅಮೌಂಟ್ ಏನಿದೆ ಕೂಡ ಅದು ನಿಮ್ಮ ಅಂಗವಿಕಲತೆಗೆ ಸಂಬಂಧಪಟ್ಟಂತೆ ಅಮೌಂಟ್ನ ಕೊಡ್ತಿದ್ದಾರೆ. 40% ಹೆಚ್ಚಿಗೆ ಇರೋರಿಗೆ 60%ಕ್ಕಿಂತ ಹೆಚ್ಚಿಗೆ ಅಂಗವಿಕಲ ವೇತನ ಅಮೌಂಟ್ ಕೊಡ್ತಾ ಇದ್ದಾರೆ. ಅಂದರೆ ನಿಮಗೆ ಅಂಗವಿಕಲತೆ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ನಿಮಗೆ ಪೆನ್ಷನ್ ಅಮೌಂಟ್ನ ಕೊಡ್ತಾ ಇರ್ತಾರೆ. ಸೊ ಅಂಗವಿಕಲರಿಗೆ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಹೋಗಿದೆ. ಹೌದು, ಏನು ರಿಕ್ವೆಸ್ಟು, ಎಷ್ಟು ಹೆಚ್ಚಿಗೆ ಮಾಡೋದಕ್ಕೆ ಮನವಿನ ಮಾಡ್ಕೊಂಡಿದ್ದಾರೆ, ಹಾಗಿದ್ರೆ ಎಷ್ಟು ಸರ್ಕಾರ ಜಾಸ್ತಿ ಮಾಡುತ್ತೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ. ನೋಡಿ, ಪೆನ್ಷನ್ ಹಣ ಹೆಚ್ಚಿಗೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಮನವಿ ಪತ್ರಗಳು ಕೂಡ ಸಲ್ಲಿಕೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಕೂಡ ಪೆನ್ಷನ್ ಅಮೌಂಟ್ಗಳನ್ನ ಜಾಸ್ತಿ ಮಾಡೋದ್ರ ಬಗ್ಗೆ ಒಲವು ಹೊಂದಿದ್ದಾರೆ ಅಂತ ಕೂಡ ನೀವು ನೋಡಿರ್ತೀರಾ. ಹೌದು, ವಿಧಾನಸಭಾ ಕಲಾಪದಲ್ಲೂ ಕೂಡ ಇದ್ರ ಬಗ್ಗೆ ನಮ್ಮ CM ಸಿದ್ದರಾಮಯ್ಯ ಅವರೇ ಮಾತಾಡಿದ್ದಾರೆ. ಮೋದಿ ಅವರು ವಿರುದ್ಧ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ದಾರೆ, ಎಲ್ಲರೂ ಕೂಡ ಅಂತ್ಯೋದಯ ನಾವು ಕೇಂದ್ರ ಸರ್ಕಾರದ ಪರ ಅಂತಿರಲ್ಲ, ವೃದ್ಧಾಪ್ಯ ವೇತನ ಆಗಿರಬಹುದು, ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ ಆಗಿರಬಹುದು, ವಿಧವಾ ವೇತನ ಆಗಿರಬಹುದು, ನಿಮ್ಮ ಮೋದಿ ಅವ್ರ ಸರ್ಕಾರ ಒಂದು ಪೈಸೆನಾದ್ರೂ ಏನು ಪೆನ್ಷನ್ ಅಮೌಂಟ್ ಕೊಡ್ತಿದ್ದಾರೆ ಅದನ್ನ ಹೆಚ್ಚಿಗೆ ಮಾಡಿದಾರಾ ಅಂತ ಕೇಳಿದ್ದಾರೆ. ಸೊ ರಾಜ್ಯ ಸರ್ಕಾರ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡೋದ್ರ ಬಗ್ಗೆ ಒಂದು ಆಸಕ್ತಿ ಇದೆ, ಮತ್ತೆ ಒಂದಷ್ಟು ಮನವಿಗಳು ಹೋಗ್ತಾ ಇರೋದ್ರಿಂದ ಪೆನ್ಷನ್ ಅಮೌಂಟು ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರೇ ಅಧಿಕೃತವಾಗಿ ಹೇಳಿರೋದ್ರಿಂದ ಆದಷ್ಟು ಬೇಗ ನಿಮಗೆ ಪೆನ್ಷನ್ ಅಮೌಂಟು ಜಾಸ್ತಿ ಆಗುತ್ತೆ. ಮತ್ತು 2 ರೀತಿಯ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡೋದಕ್ಕೆ ಮನವಿನ ಮಾಡ್ಕೊಂಡಿದ್ದಾರೆ. ಅದು ಯಾವ್ದ್ಯಾವುದು ಅನ್ನೋದನ್ನ ಕೂಡ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ನಿಮಗೆ ಅಂಗವಿಕಲರಿಗೆ ಕೊಡುವಂತಹ ಮಾಸಾಶನ, ಅಂಗವಿಕಲರಿಗೆ ಕೊಡುವಂತಹ ಪಿಂಚಣಿಯನ್ನು 6,000ಕ್ಕೆ ಏರಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಹೌದು, ಏಕರೂಪದಲ್ಲಿಯೇ ಅಂದರೆ ಎಲ್ರಿಗೂ ಕೂಡ ಒಂದೇ ರೀತಿಯಲ್ಲೇ ಅಂಗವಿಕಲರ ಮಾಸಾಶವನ್ನು ನೀಡಬೇಕು ಮತ್ತು ಅದನ್ನು 6,000ಕ್ಕೆ ಹೆಚ್ಚಳ ಮಾಡಬೇಕು ಅಂತ ಕರ್ನಾಟಕದ ಅಂಗವಿಕಲರ ರಾಜ್ಯ ಒಕ್ಕೂಟ ಏನಿದೆ ಅದು ಸರ್ಕಾರಕ್ಕೆ ಆಗ್ರಹನ ಮಾಡಿದ್ದಾರೆ. ಶುಕ್ರವಾರ ಅಂದರೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರೋ ಕರ್ನಾಟಕ ರಾಜ್ಯದ ಅಂಗವಿಕಲರ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ಅರುಣ್ ಕುಮಾರ್ ಎಸ್ ಇವರು ನೆರೆಯ ರಾಜ್ಯಗಳಲ್ಲಿ ಅಂದರೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ತಮಿಳುನಾಡು ಆಗಿರಬಹುದು, ಆಂಧ್ರ ಪ್ರದೇಶದಲ್ಲಿ ಅಂಗವಿಕಲರಿಗೆ 4,500 ರೂಪಾಯಿವರೆಗೂ ಮಾಸಾಶನ ಕೊಡ್ತಾರೆ. ಅಂದರೆ ಒಂದು ತಿಂಗಳಿಗೆ ಅವರಿಗೆ 4,500 ರೂಪಾಯಿವರೆಗೂ ಹಣನ ಒದಗಿಸ್ತಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ 800 ರೂಪಾಯಿಂದ 1,400 ರೂಪಾಯಿ, ಹೈಯೆಸ್ಟ್ ಅಂದರೆ 1,400 ರೂಪಾಯಿ ಅಷ್ಟೇ ನೀಡ್ತಾ ಇದ್ದಾರೆ. ಅಂಗವಿಕಲರು ಕೂಡ ಸ್ವಾವಲಂಬಿಯಾಗಿ ಜೀವನ ನಡೆಸಬೇಕು, ಅವ್ರಿಗೂ ಕೂಡ ಆರ್ಥಿಕವಾಗಿ ಸಹಾಯ ಬೇಕಾಗಿರುತ್ತೆ. ಸೊ ಇವರಿಗೆ ಕೊಡುವಂತಹ ಮಾಸಾಶನವನ್ನು 6,000ಕ್ಕೆ ಹೆಚ್ಚಳ ಮಾಡಬೇಕು ಅಂತ ಅವರು ರಿಕ್ವೆಸ್ಟ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಂಗವಿಕಲರಿಗೆ ರಾಜಕೀಯದಲ್ಲೂ ಕೂಡ ಮೀಸಲಾತಿ ನೀಡಬೇಕು. ಅವರಿಗೆ ಮತ್ತು ಅವರ ಮಕ್ಕಳಿರ್ತಾರಲ್ಲ, ಈಗ ಅಂಗವಿಕಲರಾಗಿ ಇರ್ತಾರಲ್ಲ ಅಂಥವರ ಮಕ್ಕಳಿಗೂ ಕೂಡ ನೀವು ಉನ್ನತ ಶಿಕ್ಷಣಕ್ಕೆ ವ್ಯಾಸಂಗ ಮಾಡೋದಕ್ಕೆ ಮೀಸಲಾತಿನ ಒದಗಿಸ್ಬೇಕು ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಂಗವಿಕಲರಿಗೆ ಉಚಿತ ಬಸ್ ಪಾಸ್ ಸೇರಿ ವಿವಿಧ ಬೇಡಿಕೆಗಳನ್ನು ಕೂಡ ಅವರು ಇಟ್ಟಿದ್ದಾರೆ ರಾಜ್ಯ ಸರ್ಕಾರದ ಮುಂದೆ. ಈಗ ಅಂಗವಿಕಲರು ಯಾರ್ಯಾರು ಇರ್ತಾರೆ ಅಂಥವರಿಗೆ ರಾಜಕೀಯದಲ್ಲೂ ಕೂಡ ಮೀಸಲಾತಿ ಕೊಡಬೇಕಾಗತ್ತೆ. ಮತ್ತು ಈಗ ಅಂಗವಿಕಲರು ಇರುವಂಥವರಿಗೆ ಅವರೇನಾದರೂ ಎಜುಕೇಷನ್ ಮಾಡ್ತೀವಿ ಅಂದರೆ ಅಂಥದ್ರಲ್ಲಿ ಸ್ವಲ್ಪ ಮೀಸಲಾತಿ, ಮತ್ತು ಅವರ ಮಕ್ಕಳಿದ್ರೆ ಅವ್ರಿಗೂ ಕೂಡ ಮೀಸಲಾತಿ ಕೊಡಿ. ಅಂಗವಿಕಲರು ಉಚಿತವಾಗಿ ಓಡಾಡೋದಕ್ಕೆ ಬಸ್ ಪಾಸ್ನ ಕೂಡ ಕೊಡಬೇಕಾಗುತ್ತೆ ಅಂತ ರಿಕ್ವೆಸ್ಟ್ನ ಮಾಡ್ಕೊಂಡಿದ್ದಾರೆ. ಹೊರತುಪಡಿಸಿ ನಿರ್ಗತಿಕ ವಿಧವೆಯರಿಗೆ ಕೊಡುವಂತಹ ಮಾಸಾಶನ ಅಥವಾ ಪಿಂಚಣಿಯನ್ನು ಹೆಚ್ಚಿಗೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಮನವಿಗಳು ಬರ್ತಾ ಇರೋದ್ರಿಂದ ಆ ಪಿಂಚಣಿ ಹಣವನ್ನು ಕೂಡ ಜಾಸ್ತಿ ಮಾಡೋದ್ರ ಬಗ್ಗೆ ಸರ್ಕಾರ ಈಗಾಗಲೇ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಕೂಡ ಅಪ್ಡೇಟ್ ಸಿಕ್ಕಿದೆ. ಇದ್ರ ಜೊತೆಗೆ ಈಗ ಪ್ರತಿ ತಿಂಗಳು ಪೆನ್ಷನ್ ಅಮೌಂಟ್ ಏನು ಕೊಡ್ತಾ ಇದ್ದಾರೆ
80 ವರ್ಷ ಮೇಲ್ಪಟ್ಟ ನಂತರ ಅವರಿಗೆ 20% ಹೆಚ್ಚಿಗೆ ಮಾಡುವಂತಹ ಯೋಜನೆ ಏನಿದೆ ಅದ್ರ ಬಗ್ಗೆ ಕೂಡ ಈಗಾಗಲೇ ಯೋಚನೆಗಳು ನಡೀತಾ ಇದೆ. 80 ವರ್ಷ ಆದಮೇಲೆ ನೀವು ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯ ಯೂಸ್ ಇರೋದಿಲ್ಲ. 80 ವರ್ಷ ಆದಮೇಲೆ ಕೆಲವು ಜನ ಬದುಕಿರ್ತಾರೆ, ಕೆಲವರು ಅರ್ಧಕ್ಕೆ ತೀರ್ ಹೋಗಿರ್ತಾರೆ. 80 ವರ್ಷ ಮೇಲ್ಪಟ್ಟವ್ರಿಗೆ ನೀವು ಪೆನ್ಷನ್ ಜಾಸ್ತಿ ಮಾಡೋದ್ರಿಂದ ಯಾವುದೇ ಯೂಸ್ ಇರೋದಿಲ್ಲ. 60 ವರ್ಷ ಮೇಲ್ಪಟ್ಟಂಥವ್ರಿಗೆ ನೀವು ಪೆನ್ಷನ್ ಹಣನ ಜಾಸ್ತಿ ಮಾಡಿದ್ರೆ ಅಂಥವ್ರಿಗೆ ಖರ್ಚುಗಳಿರುತ್ತೆ. ಅವರು ಸ್ವಾವಲಂಬಿಯಾಗಿ ಜೀವನ ಮಾಡೋದಕ್ಕೆ ಸಹಾಯ ಆಗುತ್ತೆ, ಮೆಡಿಸಿನ್ ತಗೊಳ್ಳೋದಕ್ಕೆ ಸಹಾಯ ಆಗುತ್ತೆ, ಆಸ್ಪತ್ರೆಗೆ ಹೋಗೋದಕ್ಕೆ ಸಹಾಯ ಆಗುತ್ತೆ. ಸೊ ನೀವು 80 ವರ್ಷ ಮೇಲ್ಪಟ್ಟವ್ರಿಗೆ ಏನು ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡ್ತೀನಿ 20% ಅಂತ ಹೇಳಿದಿರಲ್ವಾ, ಅದು ಬೇಡ. 80 ವರ್ಷ ಆದಮೇಲೆ ನೀವು ಮಾಡೋದು ಬೇಡ. 60 ವರ್ಷ ಮೇಲ್ಪಟ್ಟಂಥವರಿಗೆ ಒಂದು 5%, 65 ವರ್ಷ ಜಾಸ್ತಿ ಆಗಿರೋರಿಗೆ 10%, 70 ವರ್ಷ ಮೇಲ್ಪಟ್ಟಂಥವರಿಗೆ ನೀವು 20% ಈ ರೀತಿಯಾಗಿ ವಯಸ್ಸಿಗೆ ಅನುಗುಣವಾಗಿ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಿ ಅಂತ ರಿಕ್ವೆಸ್ಟ್ನ ಮಾಡ್ಕೊಂಡಿದ್ದಾರೆ. ಈಗ 80 ವರ್ಷ ಆದಮೇಲೆ ಕೆಲವರು ಅಲ್ಲಿವರೆಗೂ ಬದುಕೇ ಇರೋದಿಲ್ಲ, ಅರ್ಧದಲ್ಲೇ ತೀರೋಗ್ಬಿಟ್ಟಿರ್ತಾರೆ. ಅವಾಗ ನೀವು ಪೆನ್ಷನ್ ಅಮೌಂಟ್ ಜಾಸ್ತಿ ಮಾಡಿದ್ರೆ ಏನು ಯೂಸ್ ಆಗುತ್ತೆ? ಬದುಕಿದ್ದಾಗೆ ಅವ್ರಿಗೆ ಸಹಾಯ ಆಗೋ ರೀತಿಯಾಗಿ ಯೋಜನೆಗಳನ್ನ ಮಾಡಿ, ಬದುಕಿದ್ದಾಗೆ ಅವ್ರಿಗೆ ಪೆನ್ಷನ್ ಅಮೌಂಟ್ಗಳನ್ನ ಜಾಸ್ತಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತಹ ವರದಿಗಳು ಕೂಡ ಈಗಾಗಲೇ ತಗೊಂಡು ಹೋಗಿ ಕೊಟ್ಟಿದ್ದಾರೆ. ಸೊ ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಬೇಕಾಗಿದೆ. ರಾಜ್ಯ ಸರ್ಕಾರದ ಕಡೆಯಿಂದ, ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಪೆನ್ಷನ್ ಅಮೌಂಟ್ ಜಾಸ್ತಿ ಮಾಡೋದ್ರ ಬಗ್ಗೆ ಹೊಸ ಅಪ್ಡೇಟ್ ಸಿಕ್ಕಿದೆ. ಅವರು ಅಪ್ಡೇಟ್ ಮಾಡ್ತಾರೆ, ಅಂದ್ರೆ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮಗೆ ಇನ್ಫಾರ್ಮೇಶನ್ ತಿಳಿಸ್ತೀನಿ. ಸದ್ಯಕ್ಕೆ ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ, 6,000 ರೂಪಾಯಿ ಅಂಗವಿಕಲರ ಪೆನ್ಷನ್ ಅಮೌಂಟ್ನ ಜಾಸ್ತಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ರಿಕ್ವೆಸ್ಟ್ ಮಾಡಿದ್ದಾರೆ ಅಂದಿದ ತಕ್ಷಣ ಅದು 6,000 ರೂಪಾಯಿ ಇನ್ಮುಂದೆ ಹಾಕೋದಿಲ್ಲ, ಇನ್ನೂ ಕೂಡ ಡಿಸ್ಕಷನ್ ಆಗಬೇಕು. ರಾಜ್ಯ ಸರ್ಕಾರದ ಮಟ್ಟಿಗೆ ಅದಕ್ಕೆ ಒಂದು ತಾಂತ್ರಿಕ ಸಮಿತಿಯನ್ನು ನೇಮಕ ಮಾಡ್ತಾರೆ. ಅದರಲ್ಲೆಲ್ಲ ಕೂಡ ಯೋಚನೆ ಮಾಡಬೇಕು. ಅಮೌಂಟ್ನ ಜಾಸ್ತಿ ಮಾಡಿದ್ರೆ ಸರ್ಕಾರಕ್ಕೆ ಏನು ಲಾಭ ಆಗುತ್ತೆ, ಏನು ನಷ್ಟ ಆಗುತ್ತೆ, ಇದರಿಂದ ಎಷ್ಟು ಹಣ ಬೇಕಾಗುತ್ತೆ, ಪ್ರತಿ ವರ್ಷ ನಾವು ಎಷ್ಟು ಹಣ ನಾವು ಖರ್ಚು ಮಾಡಬೇಕಾಗುತ್ತೆ, ಈ ಹಣನ ನಾವು ಬೇರೆ ಯಾವುದರಿಂದ ತಗೋಬೇಕಾಗುತ್ತೆ, ಅದನ್ನೆಲ್ಲ ಕೂಡ ಡಿಸಿಷನ್ ತಗೊಂಡು ಆಮೇಲೆ ಹಣ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ನಿರ್ಧಾರನ ಕೈಗೊಳ್ತಾರೆ. ಸದ್ಯಕ್ಕೆ ಕರ್ನಾಟಕದ ಕಡೆಯಿಂದ ಪೆನ್ಷನ್ ಅಮೌಂಟ್ ಜಾಸ್ತಿ ಮಾಡೋದ್ರ ಬಗ್ಗೆ ಒಂದು ಯೋಚನೆ ಇದೆ. ಅಮೌಂಟ್ನ ಜಾಸ್ತಿ ಮಾಡ್ತಾರೆ, ಬಟ್ ಯಾವಾಗ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲೇ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಮುಂದೆ ಏನಾದರೂ ಅಪ್ಡೇಟ್ ಸಿಗುತ್ತೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ ಇಷ್ಟೇ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.